ಸೌತ್ ಇಂಡಿಯಾ ಸಿನಿಮಾ ಪ್ರಿಯರು ಕಾಯ್ಕೊಂಡು ಕೂತಿದ್ರು. ಎಲ್ಲೋ ಹೋದ್ರು ಅನುಷ್ಕಾ ಶೆಟ್ಟಿ. ಮರಳಿ ಬಂದಳು ಬಾಹುಬಲಿಯ ಸುಂದರಿ. ದೀರ್ಘಕಾಲದ ಬಳಿಕ ಬೆಳ್ಳಿ ತೆರೆಗೆ ಅನುಷ್ಕಾ ಶೆಟ್ಟಿ. ಮೂಗುತ್ತಿ ಸುಂದರಿಯನ್ನ ನೋಡದ ಸಿನಿ ಪ್ರಿಯರಲ್ಲೊಂದು ಆತಂಕ ಇತ್ತು. ದೀರ್ಘಕಾಲದ ಬಳಿಕ ಈಗ ಬೆಳ್ಳಿ ತೆರೆಗೆ ಅನುಷ್ಕಾ ಶೆಟ್ಟಿ ಎಂಟ್ರಿ ಆಗ್ತಿದ್ದಾರೆ. ಮಲಯಾಳಂ ಚಿತ್ರರಂಗಕ್ಕೆ ದೇವಸೇನಾ ಎಂಟ್ರಿ. ಈಗ ಬಜೆಟ್ನ ಕಥನಾರ್ ಮೂಲಕ ಮಾಲಿವುಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಮದುವೆ ವದಂತಿಗಳಿಗೆ ಫುಲ್ ಸ್ಟಾಪ್ ಹಾಕಿದ್ರು. ಮದುವೆ ಸುದ್ದಿ ಮಧ್ಯೆ ಅಭಿಮಾನಿಗಳಿಗೆ ಸಿನಿಮಾ ಅಪ್ಡೇಟು. ಮರಳಿ ಬಂದಳು ಬಾಹುಬಲಿಯ ಸುಂದರಿ. ಆಕೆಯ ಹುಬ್ಬುಗಳಿಗೊಂದು ಫ್ಯಾನ್ ಬೇಸು. ಆಕೆಯ ಕಣ್ಣಿನ ಕೃಷ್ಣಮಣಿಗೊಂದು ಅಭಿಮಾನಿಗಳ ದಂಡು. ಒಟ್ಟಾರೆ ಆಕೆಯ ಭಾವಕ್ಕೊಂದು ಫ್ಯಾನ್ಸ್ಗಳಿದ್ರು. ಎಲ್ಲೋದ್ರು ಅನುಷ್ಕಾ ಶೆಟ್ಟಿ. ಕರಾವಳಿಯ ಬೆಡಗಿ, ಕೋಸ್ಟಲ್ನ ಸುಂದರಿ ಕಾಣಿಸ್ತಿಲ್ವಲ್ಲ, ಯಾವ ಸಿನಿಮಾದ ಅಪ್ಡೇಟ್ಗಳು ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇರಲಿಲ್ವಲ್ಲ ಅಂಥೇಳಿ ಅನುಷ್ಕಾ ಶೆಟ್ಟಿಯ ಫ್ಯಾನ್ಸ್ಗಳು ಸ್ವಲ್ಪ ಪ್ಯಾನಿಕ್ ಆಗಿದ್ರು. ಆದರೆ ಈಗ ಅನುಷ್ಕಾ ಶೆಟ್ಟಿಯ ಈ ಎಂಟ್ರಿ ಇದೆಯಲ್ಲ, ಒಂದು ತರಹದ ಚಂದನವನದಲ್ಲಿ ರಂಗು ಬರಿಸುವಂತಹ ಸುದ್ದಿಯಾಗಿ ಮಾರ್ಪಟ್ಟಿದೆ. ಅನುಷ್ಕಾ ಶೆಟ್ಟಿ ಮಲಯಾಳಂ ಚಿತ್ರರಂಗಕ್ಕೆ ದೇವಸೇನಾ ಎಂಟ್ರಿ ಕೊಟ್ಟಿದ್ದಾರೆ. ಬಿಗ್ ಬಜೆಟ್ನ ಅತಿ ದೊಡ್ಡ ಬಜೆಟ್ಟು ಕಥನಾರ್ ಮೂಲಕ ಮಾಲಿವುಡ್ಗೆ ಮಲಯಾಳಂ ಸಿನಿಮಾಗೆ ಎಂಟ್ರಿ ಕೊಟ್ಟಿದ್ದಾರೆ. ಮದುವೆ ವದಂತಿ ಅಂತಿತ್ತು ಅನುಷ್ಕಾ ಶೆಟ್ಟಿಗೆ ಮದುವೆ ಅಂತೆ. ಅವರು ಈ ಹಿಂದೆ ಕಾಫಿ ಡೇಲ್ ಕೂತ್ಕೊಂಡು ಯಾರ ಜೊತೆ ಮಾತನಾಡ್ತಾ ಇದ್ರು ಅವರೇ ಮದುವೆ ಹುಡುಗ ಅಂತೆ ಅಂತ ಹೇಳೆಲ್ಲ ವದಂತಿಗಳಿತ್ತು. ಸೊ ಮರಳಿ ಬಂದಳು ಬಾಹುಬಲಿಯ ಸುಂದರಿ. ಆರೋಗ್ಯದ ಸವಾಲು ಮೆಟ್ಟಿ ನಿಂತ ಸ್ವೀಟಿ. ಆರೋಗ್ಯ ಸಮಸ್ಯೆ ಇತ್ತು, ಅದನ್ನು ಮೆಟ್ಟಿ ನಿಂತ್ಕೊಂಡ್ರು. ತೂಕದ ಸಮಸ್ಯೆ, ಆರೋಗ್ಯದ ಏರಿಳಿತದ ಮಧ್ಯೆ ಕಂಬ್ಯಾಕು. ನೀಲಿಯಾಗಿ ಸಿನಿಮಾದಲ್ಲಿ ಅನುಷ್ಕಾ ಅಬ್ಬರ. ನೀಲಿ ಎಂಬ ವಿಶಿಷ್ಟ ಪವರ್ಫುಲ್ ಪಾತ್ರಕ್ಕೆ ಬಣ್ಣ. ಮಲಯಾಳಂ ಖ್ಯಾತ ನಟ ಜಯಸೂರ್ಯ ಜೊತೆ ಸ್ಕ್ರೀನ್ ಶೇರ್ ಮಾಡಿಕೊಳ್ತಾ ಇದ್ದಾರೆ. ಇಂದು ಬಿಡುಗಡೆಯಾದ ಟ್ರೈಲರ್ ಅಬ್ಬರ. ನಟ ಹುಡುಗನಾಗಿದ್ದರೆ ಆ ಹುಡುಗನ ಮುಖದಲ್ಲಿ 4ಕ್ಕಿಂತ ಹೆಚ್ಚು ಪಿಂಪಲ್ಸ್ ಇದ್ರೂ ಕೂಡ ನೋವರಿ. ಆದರೆ ಹೆಣ್ಮಕ್ಳು ಹಂಗಲ್ಲ. ಅವರ ಹುಬ್ಬಿನ ಮೇಲಿರುವ ಹೈಬ್ರೋದ ಕೂದಲು ಒಂದು ಕಡಿಮೆ ಆದರೂ ಕೂಡ ಅವರ ಸೌಂದರ್ಯ ಕಡತಡೆ. ಹಾಗಾಗಿ ಹೆಣ್ಮಕ್ಳು ಸ್ವಲ್ಪ ಪ್ಯಾನಿಕ್ ಆಗ್ತಾರೆ. ನನ್ನ ಸೌಂದರ್ಯಕ್ಕದೇನಾಯಿತು, ನನ್ನ ದೇಹದ ತೂಕ ಹೆಚ್ಚಾದರೆ ಚಂದನವರದಲ್ಲಿ ಅಥವಾ ಯಾವುದೇ ಸಿನಿಮಾ ಇಂಡಸ್ಟ್ರಿ, ಮಾಲಿವುಡ್ಡೋ, ಕಾಲಿವುಡ್ಡೋ, ಬಾಲಿವುಡ್ಡೋ, ಹಾಲಿವುಡ್ಡೋ, ಟಾಲಿವುಡ್ಡೋ ಅವಕಾಶಗಳು ಕಡಿಮೆ ಆಗ್ತವೆ. ಹೆಣ್ಣು ಮಕ್ಕಳು ಸೂಕ್ಷ್ಮ ಜೀವಿ, ಜೊತೆಗೆ ಸೂಕ್ಷ್ಮ ದೇಹ, ಸೂಕ್ಷ್ಮವಾದ ಮನಸ್ಸು ಕೂಡ. ಹಾಗಾಗಿ ಸಿನಿಮಾ ನಟಿಯರು ಸ್ವಲ್ಪ ಮೇಂಟೆನೆನ್ಸ್ ಹೆಚ್ಚಾಗಿರ್ತವೆ. ತೂಕದ ಮೇಲೆ ಪ್ರತ್ಯೇಕ ಗಮನ ಇರ್ತವೆ. ಆಳವಾದ ಅಧ್ಯಯನ ಮಾಡ್ಕೊಂಡೆ ಅವರ ಡಯಟ್ ಫುಡ್ಗಳನ್ನು ಕೂಡ ಮೇಂಟೈನ್ ಮಾಡ್ಕೊಳ್ತಾ ಇರ್ತಾರೆ. ಅನುಷ್ಕಾ ಶೆಟ್ಟಿಯ ವಿಚಾರದಲ್ಲಿ ಎರಡು ತರಹದಲ್ಲಿ ಚರ್ಚೆಗಳಾಗಿತ್ತು. ಒಂದು, ಆಕೆಯ ದೇಹದ ತೂಕದ ಬಗ್ಗೆ ಚರ್ಚೆ ಮಾಡಿದವರು ಅವ್ರ ದೇಹದ ತೂಕದ ಬಗ್ಗೆ ಈವರೆಗೂ ಚರ್ಚೆ ಆಗಲಿಲ್ಲ. ಅವ್ರ ದೇಹದ ತೂಕದ ಬಗ್ಗೆ ಅವ್ರ ಯೋಜನೆಯನ್ನು ರೂಪಿಸ್ಕೊಂಡಿಲ್ಲ. ಕಂಡವ್ರ ತೂಕದ ಬಗ್ಗೆ ಚರ್ಚೆ ಮಾಡೋದು ಜಾಸ್ತಿ ನಮ್ಮ ಜನ. ಅನುಷ್ಕಾ ಶೆಟ್ಟಿಯ ದೇಹದ ತೂಕ ಯಾಕೆ ವಿಪರೀತವಾಗಿ ಜಾಸ್ತಿ ಆಗ್ತಾ ಇದೆ? ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವಕಾಶಗಳು ಕಡಿಮೆ ಆಗ್ತಾ ಇದೆ ಅವರಿಗೆ. ಯಾರು ಡೈರೆಕ್ಟ್ರು, ಪ್ರೊಡ್ಯೂಸರು ಅವರು ಸಿನಿಮಾಗಳಿಗೆ ದುಡ್ಡೇ ಹಾಕಲ್ಲ ಅನ್ನೋ ಅರ್ಥದಲ್ಲೂ ಕೂಡ ನಕಾರಾತ್ಮಕವಾಗಿ ಎಲ್ಲ ಚರ್ಚೆ ಮಾಡ್ತಾ ಇದ್ರು. ಅದನ್ನು ಚಾಲೆಂಜಿಂಗ್ ಆಗಿ ತಗೊಂಡ್ರು ಅವರು. ಅವರ ಮನಸ್ಸಿನಲ್ಲಿ ಒಂದು ತರಹದ ಕಿಚ್ಚು ಹತ್ಕತ್ತು. ಕಡಿಮೆ ಆಗಲೇಬೇಕು ಅಂತ ಹೇಳಿ ಡಯಟ್ ಮಾಡಿದ್ರು. ಅದಕ್ಕೆ ಬೇಕಾದ ಫಿಟ್ನೆಸ್ ಪ್ರಿಪೇರ್ಡ್ ಮಾಡ್ಕೊಂಡ್ರು. ಈಗ ಆಕೆ ಸನ್ನದ್ಧರಾಗಿ ಸಮರಾಭ್ಯಾಸವನ್ನು ಮುಗಿಸ್ಕೊಂಡು ಅಖಾಡಕ್ಕೆ ಇಳಿತಾ ಇದ್ದಾರೆ. ತಡಕ್ಕಳಕ್ಕಾಗೋದಿಲ್ಲ ಕಣ್ಣುಗಳಿಗೆ ನಿಮಗೆ. ತೂಕದ ಸಮಸ್ಯೆ, ಆರೋಗ್ಯದ ಏರಿಳಿತ, ಇದರ ಮಧ್ಯೆ ಕಂಬ್ಯಾಕ್. ನೀಲಿಯಾಗಿ ಸಿನಿಮಾದಲ್ಲಿ ಅನುಷ್ಕಾ ಅಬ್ಬರ. ನೀಲಿ ಎಂಬ ವಿಶಿಷ್ಟ ಸಿನಿಮಾಗೆ ಪವರ್ಫುಲ್ ಪಾತ್ರಕ್ಕೆ ಬಣ್ಣ. ಮಲಯಾಳಂ ಖ್ಯಾತ ನಟ ಜಯಸೂರ್ಯ ಜೊತೆ ಸ್ಕ್ರೀನ್ ಶೇರ್. ನೋಡಿ, ಸಿನಿಮಾ ಅನ್ನೋದು ಹಿಟ್ಟಾಗಬೇಕು ಅಂದರೆ ಸಿನಿಮಾದಲ್ಲಿ ಯಾರು ಆ್ಯಕ್ಟ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ಮರಳಿ ಬಂದ ಅನುಷ್ಕಾ ಶೆಟ್ಟಿಯ ಜೊತೆಗಿರೋರು ಯಾರು ಗೊತ್ತಾ? ನಟ ಜಯಸೂರ್ಯ. ಜಯಸೂರ್ಯ ಅವರಿಗೂ ಕೂಡ ಸೌತ್ ಇಂಡಿಯಾ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಪಾರವಾದಂತಹ ಒಂದು ತರಹದ ವೇವ್ ಇದೆ. ಇಂದು ಬಿಡುಗಡೆಯಾದ ಟ್ರೈಲರ್ ಅಬ್ಬರ 5 ಭಾಷೆಗಳಲ್ಲಿ ತೆರೆಗೆ ಬರಲಿದೆ. ಕಥನಾರ್. ಸೊ ಮಲಯಾಳಂ ಚಿತ್ರರಂಗಕ್ಕೆ ಈಗಾಗಲೇ ದೇವಸೇನಾ ಎಂಟ್ರಿ ಕೊಟ್ಟಿದ್ದಾರೆ. ಮಲಯಾಳಂ ಚಿತ್ರರಂಗಕ್ಕೆ ಅದ್ಧೂರಿ ಹೆಜ್ಜೆ ಇಟ್ಟಂತಹ ನಟಿ ಅನುಷ್ಕಾ ಶೆಟ್ಟಿ ಈ ಹಿಂದಿಗಿಂತಲೂ ಕೂಡ ಬಹಳ ಸುಂದರವಾಗಿ ಬರ್ತಾ ಇದ್ದಾರೆ. ಬಾಹುಬಲಿ 2ರ ಬಳಿಕ ಬೆಳ್ಳಿ ಪರದೆಗೆ ದೇವಸೇನಾ ಭರ್ಜರಿ ಕಂಬ್ಯಾಕ್. ಮದುವೆಯ ವದಂತಿಗಳ ನಡುವೆಯೇ ಹೊಸ ಸಿನಿಮಾ ಘೋಷಣೆ ಮಾಡಿದ ಸ್ಟಾರ್ ನಟಿ. ಇನ್ನು ವೈಯಕ್ತಿಕ ವಿಚಾರಕ್ಕೆ ಸ್ಪಷ್ಟನೆ ನೀಡದೆಯೇ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟ ಅನುಷ್ಕಾ. ತೂಕ ಹೆಚ್ಚಿಸಿಕೊಂಡಿದ್ದರಿಂದ ಆರೋಗ್ಯ ಸಮಸ್ಯೆ ಅನುಭವಿಸ್ತಾ ಇದ್ದೆ. ನಟಿ ಈಗ ಫುಲ್ ಫಿಟ್ ಆಗಿದ್ದಾರೆ. ಆರೋಗ್ಯ ಚೇತರಿಸಿಕೊಂಡ ಬೆನ್ನಲ್ಲೇ ಮಲಯಾಳಂನ ಕಥನಾರು ಚಿತ್ರದಲ್ಲಿ ನಟನೆ
ಬಿಡುಗಡೆಯಾಗಿದೆ ಬಹು ನಿರೀಕ್ಷಿತ ಕಥನಾರ್ ಸಿನಿಮಾದ ಅದ್ಭುತ ಟ್ರೇಲರು. ಚಿತ್ರದಲ್ಲಿ ನೀಲಿ ಎಂಬ ವಿಶೇಷ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ ಅನುಷ್ಕಾ ಶೆಟ್ಟಿ. ಒಟ್ಟಾರೆ ನೀಲಿ ಕಣ್ಣಿನ ಬೆಡಗಿಯ ನೀಲಿ ಚಿತ್ರ ಯಶಸ್ಸು ಕಾಣಲಿ ಅಂತ ಹೇಳಿ ಅಭಿಮಾನಿಗಳು ಕೂಡ ಪ್ರಾರ್ಥನೆ ಮಾಡ್ತಿದ್ದಾರೆ. ಮಲಯಾಳಂ ನಟ ಜಯಸೂರ್ಯ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾರೆ. ಕರಾವಳಿಯ ಸುಂದರಿಯ ಆ ಒಂದು ಟ್ರೈಲರನ್ನು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಒಟ್ಟು 5 ಭಾಷೆಗಳಲ್ಲಿ ಬಿಡುಗಡೆ ಆಗಲಿದೆ. ಈಗಾಗಲೇ ಭಾರತದ ಎಲ್ಲ ಭಾಷೆಯ ಸಿನಿಮಾಗಳು ಕೂಡ ಒಂದು ಸಿನಿಮಾ ಮಾಡಿದ್ರೆ ಅದನ್ನು 5 ಭಾಷೆಯಲ್ಲಿ ಒಂದು ಪ್ಯಾನ್ ಇಂಡಿಯಾ ಮಾಡಬೇಕು ಅನ್ನೋ ದೃಷ್ಟಿಯಲ್ಲೇ ಮಾಡ್ತಾರೆ. ಬಾಹುಬಲಿ 2 ಹೀರೋಯಿನ್ ಕಮ್ಬ್ಯಾಕ್, ಅನುಷ್ಕಾ ಶೆಟ್ಟಿ ಮದುವೆ ಆಗ್ತಾ ಇದ್ದಾರೆ ಅನ್ನೋ ವದಂತಿ ಬಗ್ಗೆಯೂ ಕೂಡ ಸ್ಪಷ್ಟನೆ ನೀಡದಂತಹ ಅನುಷ್ಕಾ ಶೆಟ್ಟಿ ಅದನ್ನೇ ಕ್ಯಾರ್ ಮಾಡೋದಕ್ಕೆ ಹೋಗಲಿಲ್ಲ. ನಾವ್ಯಾಕೆ ಉತ್ತರ ಕೊಡಬೇಕು ಅನ್ನೋ ವಿಚಾರ. ಎಸ್, ಇನ್ನು ಕಮ್ಬ್ಯಾಕ್ ಆಗಿರುವಂತಹ ಅನುಷ್ಕಾ ಶೆಟ್ಟಿ ಆಕೆಯ ಸಿನಿಮಾ ಅಪ್ಡೇಟ್ಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಸಿನಿಮಾ ರಿಪೋರ್ಟರ್ ರಚನಾ ಈಗ ನೇರ ಸಂಪರ್ಕದಲ್ಲಿ. ರಚನಾ, ಈ ಸೆಲೆಬ್ರಿಟಿಗಳ ಬದುಕಲ್ಲಿ 2 ತರಹದ ಸವಾಲುಗಳಿರ್ತವೆ. ಅವ್ರ ಬಗ್ಗೆ ಅವ್ರು ಮಾತನಾಡೋದಕ್ಕಿಂತಲೂ ಊರವರೆಲ್ಲರೂ ಮಾತನಾಡ್ತಾರೆ, ಅದಕ್ಕೆಲ್ಲ ಉತ್ತರವನ್ನು ಕೊಡ್ತಾನೆ ಹೋಗಬೇಕು. ಅನುಷ್ಕಾ ಶೆಟ್ಟಿ ವಿಚಾರದಲ್ಲೂ ಹಾಗೆ ಆಗಿತ್ತು. ಯಾಕೆ ಆ ಹೆಣ್ಣುಮಗಳು ಸ್ಕ್ರೀನ್ ಮೇಲೆ ಕಾಣಿಸ್ಕೊತಾ ಇಲ್ಲ? ಆಕೆಯ ಮದುವೆ ವಿಚಾರದಲ್ಲೂ ಕೂಡ ಒಂದಷ್ಟು ವದಂತಿಗಳಿತ್ತು. ಏನಿದೆ ಈಗ ಲೇಟೆಸ್ಟ್ ಅಪ್ಡೇಟ್ಸು ರಚನಾ? ಸಾಹಿಲ್, ಅನುಷ್ಕಾ ಶೆಟ್ಟಿ ಏನಿದ್ದಾರೆ ಅವರು ಪಂಚಭಾಷಾ ತಾರೆ ಅಂತ ಕೂಡ ಹೇಳ್ಬೋದು. ತಮಿಳು, ತೆಲುಗು ಹಾಗೂ ಹಿಂದಿಯಲ್ಲೂ ಕೂಡ ಅವರು ಹಲವು ಸಿನಿಮಾಗಳನ್ನು ಮಾಡಿದ್ದಾರೆ. ಹಾಗೂ ಇದೀಗ ಅನುಷ್ಕಾ ಶೆಟ್ಟಿ ಅವರು ತಮ್ಮ ಒಂದು ಮಲಯಾಳಂ ಸಿನಿಮಾ ಏನಿದೆ ಅದರ ಒಂದು ಟೀಸರ್ ಬಿಡುಗಡೆಯ ಒಂದು ಪೋಸ್ಟನ್ನು ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇದು ಒಂದು ರೀತಿ ಅವರ ಅಭಿಮಾನಿಗಳಿಗೆ ಸಂತಸ ಅಂತಲೇ ಹೇಳ್ಬೋದು. ಮತ್ತೊಂದು ಕಡೆ ಏನು ಅಂದರೆ, ಬಹಳ ದಿನಗಳಿಂದ ಅನುಷ್ಕಾ ಶೆಟ್ಟಿ ಅವರು ಮದುವೆ ಆಗ್ತಾರೆ ಅಂತ ಹೇಳಿ ಗಾಸಿಪ್ ಓಡಾಡ್ತಿತ್ತು. ಆದರೆ ಅದಕ್ಕೆ ಯಾವುದೇ ರೀತಿಯಾದ ಸ್ಪಷ್ಟನೆಯನ್ನು ಅನುಷ್ಕಾ ಶೆಟ್ಟಿ ಅವರು ನೀಡಿಲ್ಲ. ಅವರಿಗೆ 44 ವರ್ಷ ವಯಸ್ಸಾಗಿದೆ, ಇನ್ನೂ ಕೂಡ ಅವ್ರು ಮದುವೆ ಆಗಿಲ್ಲ. ಹೆಚ್ಚಾಗಿ ಸಿನಿಮಾ ರಂಗದಲ್ಲಿ ಯಾರಾದರೂ 30 ದಾಟಿದಂಥ ನಟ ನಟಿಯರಿದ್ರೆ ಅವರಿಗೆ ಪ್ರಶ್ನೆ ಬರೋದೇ ನಿಮ್ಮ ಮದುವೆ ಯಾವಾಗ ಅಂತ ಹೇಳಿ. ಹಾಗೂ ಕೆಲ ನಟ ನಟಿಯರ ಜೊತೆ ಅವರು ಲಿಂಕ್ ಮಾಡಿ ಇವರೊಟ್ಟಿಗೆ ಮದುವೆ ಆಗ್ತಿದ್ದಾರೆ ಅಂತ ಹೇಳಿ ಒಂದು ಗಾಸಿಪ್ಪನ್ನು ಸ್ಪ್ರೆಡ್ ಮಾಡ್ತಾರೆ. ಹೀಗಿರುವಾಗ ಮತ್ತೊಮ್ಮೆ ಅನುಷ್ಕಾ ಶೆಟ್ಟಿಗೆ ಈಗಾಗಲೇ ಒಂದು ಗಾಸಿಪ್ ಎಲ್ಲ ಕಡೆ ಓಡಾಡ್ತಿದ್ದು ಏನು ಅಂದರೆ, ಅನುಷ್ಕಾ ಶೆಟ್ಟಿ ಅವರು ಹಾಗೂ ಪ್ರಭಾಸ್ ಅವರು ಒಟ್ಟಿಗೆ ಬಾಹುಬಲಿ 1 ಹಾಗೂ 2 ಸಿನಿಮಾದಲ್ಲಿ ಜೋಡಿಯಾಗಿ ಕಂಡು ದೊಡ್ಡ ಮೋಡಿಯನ್ನು ಮಾಡಿದರು. ಅದಾದ ಬಳಿಕ ಎಲ್ಲರೂ ಕೂಡ ಹೇಳ್ತಿದ್ದು ಇವರಿಬ್ಬರು ಮದುವೆ ಆಗ್ತಾರೆ ಅಂತ. ಯಾಕಂದರೆ ಒಂದು ಕಡೆ ಪ್ರಭಾಸ್ ಅವರಿಗೂ ಕೂಡ 45 ವರ್ಷ ದಾಟಿದೆ, ಹಾಗೂ ಅನುಷ್ಕಾ ಶೆಟ್ಟಿ ಅವ್ರಿಗೂ ಕೂಡ 44 ಆಗಿದೆ. ಹೀಗಾಗಿ ಅವರಿಬ್ಬರು ಮದುವೆ ಆಗ್ತಾರೆ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಇದು ಎಲ್ಲ ಕಡೆ ಹರಡಿತ್ತು. ಆದರೆ ಹೀಗಿರುವಾಗ ಇದೀಗ ಮತ್ತೊಮ್ಮೆ ಅನುಷ್ಕಾ ಶೆಟ್ಟಿ ಅವರ ಮದುವೆ ಮುನ್ನೆಲೆಗೆ ಬಂದಿದೆ. ಅದು ಕೂಡ ಅವರು ಪ್ರಭಾಸ್ ಅವರನ್ನು ಮದುವೆ ಆಗ್ತಾ ಇಲ್ಲ, ಅವ್ರ ಕುಟುಂಬದವ್ರು ಯಾರೋ ಒಬ್ಬರು ಬಿಸ್ನೆಸ್ ಮ್ಯಾನನ್ನು ಹುಡುಕಿದ್ದಾರೆ, ಹಾಗೂ ಅವರೊಟ್ಟಿಗೆ ಅನುಷ್ಕಾ ಶೆಟ್ಟಿ ಅವರು ಮದುವೆ ಆಗ್ತಾರೆ ಅಂತ ಹೇಳಿ ಎಲ್ಲ ಕಡೆ ಸುದ್ದಿ ಹರಿದಾಡ್ತಾ ಇದೆ. ಆದರೆ ಇದ್ರ ಬಗ್ಗೆ ಏನಾದರೂ ಅನುಷ್ಕಾ ಶೆಟ್ಟಿ ಅವರು ಸ್ಪಷ್ಟನೆ ಕೊಡ್ತಾರಾ? ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಆಗ್ತಾರಾ? ಈ ಏನು ಗಾಸಿಪ್ ಓಡಾಡ್ತಿದೆ ಅದು ಸುಳ್ಳು ಅಥವಾ ಸತ್ಯನ ಅನ್ನೋ ಒಂದು ವಿಷಯವನ್ನು ಹೇಳ್ತಾರಾ ಅನ್ನುವಾಗಲೇ ಇದೀಗ ಅಭಿಮಾನಿಗಳಿಗೆ ಅನುಷ್ಕಾ ಶೆಟ್ಟಿ ಅವರು ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಆದರೆ ಇದು ಮದುವೆ ಗುಡ್ ನ್ಯೂಸ್ ಅಲ್ಲ, ಆದರೆ ಸಿನಿಮಾದ ಗುಡ್ ನ್ಯೂಸ್. ಯಾಕಂದರೆ ಅವರು ಹೆಚ್ಚಾಗಿ ಅವರ ಅಭಿಮಾನಿಗಳು ಅವರ ಸಿನಿಮಾ ಯಾವಾಗ ಬರುತ್ತೆ, ಯಾವಾಗ ಅವರನ್ನು ತೆರೆ ಮೇಲೆ ನೋಡ್ತೀವಿ ಅಂತ ಹೇಳಿ ಕಾತರದಿಂದ ವೇಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಂದು ರೀತಿ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಪ್ರಪ್ರಥಮ ಬಾರಿಗೆ ಅನುಷ್ಕಾ ಶೆಟ್ಟಿ ಅವರು ಮಲಯಾಳಂನಲ್ಲಿ ಪಾದಾರ್ಪಣೆ ಮಾಡಿದ್ದಾರೆ. ಹಲವು ಸಿನಿಮಾಗಳನ್ನು ಮಾಡಿದ್ದಾರೆ, ಅದರದ್ದು ಡಬ್ಬಿಂಗ್ ಆಗಿ ಮಲಯಾಳಂನಲ್ಲಿ ಹೋಗ್ತಿತ್ತು. ಆದರೆ ಇದೀಗ ಇದು ಪ್ರಪ್ರಥಮ ಬಾರಿಗೆ ಅವರು ಮಲಯಾಳಂನಲ್ಲಿ ಒಂದು ಡೆಬ್ಯೂ ಅನ್ನು ತಗೊಳ್ತಾ ಇರೋದು. ಈ ಒಂದು ಸಿನಿಮಾ ಕಥನಾರ್ ಏನಿದೆ, ಈ ಸಿನಿಮಾ 5 ಭಾಷೆಯಲ್ಲೂ ಕೂಡ ಬಿಡುಗಡೆ ಆಗ್ತಾ ಇದೆ. ಒಂದು ವಿಭಿನ್ನವಾದಂತಹ ಕಾನ್ಸೆಪ್ಟ್ನಲ್ಲಿ ಈ ಒಂದು ಸಿನಿಮಾವನ್ನು ಮಾಡಲಾಗಿದೆ. ಇಂದು ಮಾರ್ಚ್ 31 ಈ ಒಂದು ಟೀಸರ್ ಕೂಡ ಬಿಡುಗಡೆಯಾಗಿದೆ. ಹಾಗೂ ಜನರು ಕೂಡ ಯಾವಾಗ, ಅದರಲ್ಲೂ ಕೂಡ ಪ್ರಮುಖವಾಗಿ ಅನುಷ್ಕಾ ಶೆಟ್ಟಿ ಅವರ ಅಭಿಮಾನಿಗಳು ಯಾವಾಗ ಅವ್ರ ಸಿನಿಮಾ ಬಿಡುಗಡೆ ಆಗುತ್ತೆ ಅಂತ ಹೇಳಿ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಈಗಾಗಲೇ ಟೀಸರ್ ಬಿಡುಗಡೆಯಾಗಿದ್ದು ಅದು ಕೂಡ ಒಳ್ಳೆ ರೆಸ್ಪಾನ್ಸ್ ಅನ್ನು ಕೂಡ ಪಡಿತಾ ಇದೆ. ಇನ್ನು ಮಲಯಾಳಂನ ನಟ ಜಯಸೂರ್ಯ ಒಟ್ಟಿಗೆ ಅನುಷ್ಕಾ ಶೆಟ್ಟಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಈ ಸಿನಿಮಾದಲ್ಲಿ ಒಂದು ವಿಭಿನ್ನವಾದ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅವರು ಒಂದು ರೀತಿ ಈ ಹಿಂದೆ ಏನಾಗಿತ್ತು ಅಂದರೆ ಅವರು ಹೆಚ್ಚಾಗಿ ತೂಕವನ್ನು ಗೇನ್ ಮಾಡಿದರು. ಹೀಗಾಗಿ ಅವ್ರಿಗೆ ಯಾವುದೇ ರೀತಿಯಾದಂತಹ ನಾಯಕಿ ಪಾತ್ರಗಳು ಸಿಗ್ತಾ ಇರಲಿಲ್ಲ. ಹಾಗೂ ಮಾಡ್ತಿದ್ದಂತಹ ಸಿನಿಮಾಗಳೆಲ್ಲ ವುಮನ್ ಓರಿಯೆಂಟೆಡ್ ಸಿನಿಮಾಗಳಾಗಿರ್ಬೋದು, ಭಾಗಮತಿ ಆಗಿರ್ಬೋದು, ಹಾಗೂ ಈ ಹಿಂದೆ ಪಿನ್ನಿ ಶೆಟ್ಟಿ ಅನ್ನೋ ಒಂದು ಸಿನಿಮಾವನ್ನು ಮಾಡಿದ್ದು. ಅದರಲ್ಲೂ ಕೂಡ ವುಮೆನ್ ಸೆಂಟ್ರಿಕ್ ಮೂವೀಸನ್ನು ಮಾಡ್ತಾಯಿದ್ರು. ನಾಯಕ ನಟಿಯಾಗಿ ಅವ್ರಿಗೆ ಯಾವುದೇ ರೀತಿಯಾದಂತಹ ಪಾತ್ರಗಳು ದೊರೆತಿಲ್ಲ. ಈ ಹಿಂದೆ ಅವರು ಆರೋಗ್ಯ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರು, ತೂಕ ಜಾಸ್ತಿ ಮಾಡಿಕೊಂಡ್ರು. ಈ ಎಲ್ಲದರ ನಡುವೆಯೂ ಕೂಡ ಅನುಷ್ಕಾ ಶೆಟ್ಟಿ ಅವರು ಈಗೊಂದು ಸಿನಿಮಾಗಳನ್ನು ಮಾಡ್ತಾ ಬರ್ತಿದ್ರು. ಆದರೆ ಇದೀಗ ಬಹಳ ದಿನಗಳ ಗ್ಯಾಪ್ ಆದಮೇಲೆ ಅನುಷ್ಕಾ ಶೆಟ್ಟಿ ಅವರು ಮಲಯಾಳಂ ಚಿತ್ರರಂಗಕ್ಕೆ ಹೆಜ್ಜೆ ಇಡ್ತಿದ್ದಾರೆ. ಇನ್ನೇನು ಸಿನಿಮಾ ಬಿಡುಗಡೆಯಾಗುತ್ತೆ. ಇವತ್ತು ಟೀಸರ್ ಬಿಡುಗಡೆಯಾಗಿದೆ. ಇನ್ನು ಈ ಸಿನಿಮಾ ಬಿಡುಗಡೆಯಾದ ಮೇಲೆ ಯಾವ ರೀತಿಯಾಗಿ ಜನ ಈ ಹಿಂದೆ ಹೇಗೆ ಸ್ವೀಟಿ ಅಂತ
ಹೇಳಿ ಅನುಷ್ಕಾ ಶೆಟ್ಟಿಯನ್ನು ಹೊತ್ತು ಮೆರೆಸಿದ್ರಲ್ಲ, ಮತ್ತೆ ಅದೇ ರೀತಿ ಏನಾದರೂ ಆ ಸಿನಿಮಾ ಮೋಡಿ ಮಾಡುತ್ತಾ, ಅಥವಾ ಅನುಷ್ಕಾ ಶೆಟ್ಟಿ ಅವರು ತೂಕ ಗೇನ್ ಮಾಡ್ಕೊಂಡಿರೋದ್ರಿಂದ ಏನಾದರೂ ಆ ಸಿನಿಮಾ ಕೆಳಗೆ ಬೀಳುತ್ತಾ ಅಂತ ಕಾದು ನೋಡಬೇಕಾಗಿದೆ ಸಾಹಿಲ್. ರಚನಾ, ಇನ್ನು ಅನೇಕ ವರ್ಷಗಳ ನಂತರ ಅನುಷ್ಕಾ ಶೆಟ್ಟಿಯ ಬಗ್ಗೆ ಅಪ್ಡೇಟ್ಸ್ಗಳು ಸಿಗ್ತಾ ಇರೋದು, ಹಾಗಾಗಿ ನಾವಿಬ್ಬರು ಕೂಡ ಸುದೀರ್ಘವಾಗಿ ಮಾತನಾಡಬೇಕು. ನನ್ನಲ್ಲಿ 2 ಕ್ವಶನ್ಸ್ಗಳಿದ್ದಾವೆ ರಚನಾ. ಒಂದು, ಈ ಅನುಷ್ಕಾ ಶೆಟ್ಟಿ ಎನ್ನುವಂಥ ಹೆಣ್ಣುಮಗಳು ತನ್ನ ಬಗ್ಗೆ ಏನು ವದಂತಿಗಳಿತ್ತು ಅದಕ್ಕೆ ಯಾವ ಕ್ಲಾರಿಟಿಯೂ ಕೊಡಲಿಲ್ಲ ಅವರು ಅಫಿಷಿಯಲ್ ಆಗಿ. ಅದರ ಬಗ್ಗೆಯೂ ಜೊತೆಗೆ ಆಕೆಯ ಈಗ ಕಥನಾರ್ ಎನ್ನುವಂಥ ಸಿನಿಮಾದಲ್ಲಿ ನೀಲಿ ಎನ್ನುವಂಥ ಪಾತ್ರದಲ್ಲಿ ಅವ್ರು ನಟಿಸ್ತಾ ಇದ್ದಾರೆ ಎನ್ನುವಂಥದ್ದು, ಈ ನೀಲಿ ಏನನ್ನ ಸೂಚಿಸುತ್ತೆ? ಇದರ ಸುಳಿವೇನಾದರೂ ಬಿಟ್ಕೊಟ್ಟಿದ್ದಾರಾ ರಚನಾ? ಆ ಒಂದು ಸುಳಿವನ್ನು ಅವರು ಏನೂ ಬಿಟ್ಕೊಟ್ಟಿಲ್ಲ. ಈಗ ನೀಲಿ ಅನ್ನೋ ಒಂದು ಪಾತ್ರದಲ್ಲಿ ಏನು ಕಾಣಿಸ್ಕೊಳ್ತಾ ಇದ್ದಾರೆ, ಒಂದು ರೀತಿ ಏನೋ ಡಿಟೆಕ್ಟಿವ್ ರೀತಿ ಕಾಣಿಸ್ತಾರೆ. ಯಾಕಂದರೆ ಅವ್ರ ವೇಷಭೂಷಣ ನೋಡಿದ್ರೆ ಹಾಗೆ ಕಾಣುತ್ತೆ. ಈ ಹೆಸರು ಕೂಡ ಒಂದು ರೀತಿ ಪ್ರಶ್ನಾರ್ಥಕವಾಗಿದೆ. ಯಾಕಂದರೆ ಈ ನೀಲಿ ಅನ್ನೋ ಒಂದು ಹೆಸರುಗಳನ್ನು ಎಲ್ಲಿ ಇಡ್ತಾರೆ ಅಂದರೆ ಒಂದು ಹಾರರ್ ಥ್ರಿಲ್ಲರ್ ಅಥವಾ ಯಾವುದಾದ್ರೂ ಒಂದು ಕ್ರೈಮ್ ಥ್ರಿಲ್ಲರ್, ಈ ಥರ ಒಂದು ಸಿನಿಮಾಗಳಲ್ಲಿ ಈ ರೀತಿಯ ಒಂದು ವಿಭಿನ್ನವಾದ ಹೆಸರನ್ನು ಬಳಸ್ತಾರೆ. ಹೀಗಾಗಿ ಅನುಷ್ಕಾ ಶೆಟ್ಟಿಯವರು ಯಾವ ರೀತಿ ಮೋಡಿ ಮಾಡಲಿದ್ದಾರೆ ಈ ಒಂದು ಪಾತ್ರದ ಮೂಲಕ ಅಂತ ನೋಡಬೇಕಾಗಿದೆ. ಇನ್ನು ವದಂತಿಗಳ ಬಗ್ಗೆ ಹೇಳೋದಾದರೆ, ಬಹಳಷ್ಟು ದಿನಗಳಿಂದ ಏನು ವದಂತಿ ಅವ್ರ ಬಗ್ಗೆ ಕೇಳಿ ಬರ್ತಾ ಇದೆ. ಈ ಹಿಂದೆ ಪ್ರಭಾಸ್ ಅವರೊಟ್ಟಿಗೆ ಅವರನ್ನು ಪೇರ್ ಮಾಡಿ ಮಾತನಾಡಬೇಕಾದ್ರೂ ಕೂಡ ಅವ್ರು ಯಾವತ್ತೂ ಕೂಡ ಫುಲ್ ಸ್ಟಾಪ್ ಹಾಕಿಲ್ಲ. ಅದಕ್ಕೆ ಮಾತಾಡಬೇಡಿ ಅಂತಲೂ ಹೇಳಿಲ್ಲ, ಇದು ನಿಜ ಅಂತಲೂ ಹೇಳಿಲ್ಲ. ಯಾವುದೇ ಸರಿ ಕೂಡ ಅವ್ರ ಗಾಸಿಪ್ಸ್ಗಳು ಬಂದಾಗ ಅದಕ್ಕೆ ಅವರು ತೆರೆ ಎಳೆಯುವಂತಹ ಕೆಲಸಗಳನ್ನು ಯಾವತ್ತೂ ಮಾಡಿಲ್ಲ. ಈಗ ಪದೇ ಪದೇ ಮತ್ತೆ ಅದೇ ಆಗ್ತದೆ. ಏನಂದರೆ ಈ ಬಾರಿ ಪ್ರಭಾಸ್ ಒಟ್ಟಿಗೆ ಅಲ್ಲ, ಇನ್ನೊಬ್ಬರೊಟ್ಟಿಗೆ ಅವರು ಮದುವೆ ಆಗ್ತಿದ್ದಾರೆ, ಬಿಸ್ನೆಸ್ ಮ್ಯಾನ್ ಒಟ್ಟಿಗೆ ಅಂತ ಹೇಳಿದ್ದಕ್ಕೂ ಕೂಡ ಅನುಷ್ಕಾ ಶೆಟ್ಟಿ ಅವರು ಇವ್ರು ಏನಾದರೂ ಮಾತಾಡ್ಕೊಳ್ಳಿ, ನಾನೇನಾದರೂ ಅಪ್ಡೇಟ್ ಕೊಟ್ಟರೆ ಅದು ಬರೀ ಸಿನಿಮಾ ಬಗ್ಗೆ ಮಾತ್ರ ಅನ್ನೋ ರೀತಿ ಇದೀಗ ಇದೇನು ಕಥನಾರ್ ಸಿನಿಮಾ ಬಿಡುಗಡೆ ಆಗ್ತಿದೆ ಅವರ ಪಾತ್ರದ ಕುರಿತಾಗಿ ಅವರು ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೂ ಆ ಒಂದು ಸಿನಿಮಾದ ಟ್ರೇಲರ್ ಬಿಡುಗಡೆ ಆಗುತ್ತೆ, ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡಿ ಅನ್ನೋ ಒಂದು ವಿಚಾರ ಅವರು ಶೇರ್ ಮಾಡ್ಕೊಂಡಿದ್ದಾರೆ. ಈ ಮೂಲಕ ಅನುಷ್ಕಾ ಶೆಟ್ಟಿ ಅವರು ಏನಂದರೆ, ಯಾವುದೇ ರೀತಿಯಾದಂತಹ ಗಾಸಿಪ್ಸ್ಗಳು ಅವ್ರ ಮೇಲೆ ಆಗಿದ್ರೂ ಕೂಡ ನಾನು ಮಾತ್ರ ನನ್ನ ಸಿನಿಮಾಗಳ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡೋದು, ಮುಂದೆ ನಾನು ಯಾವ ಸಿನಿಮಾ ಮಾಡಬೇಕು ಹಾಗೂ ನನ್ನ ಸಿನಿಮಾಗಳ ಕೆಲಸಕ್ಕೆ ಮಾತ್ರ ನಾನು ಉತ್ತರ ಕೊಡೋದು ಅನ್ನೋ ರೀತಿ ಅವರು ಪದೇ ಪದೇ ಅದೇ ರೀತಿ ಮಾಡ್ತಾ ಬರ್ತಿದ್ದಾರೆ. ಇನ್ನು ಈ ಸಿನಿಮಾ ಇನ್ನೇನು ಬಿಡುಗಡೆ ಆಗುತ್ತೆ ಅದನ್ನು ನಾನು ಕಾದು ನೋಡಬೇಕು. ಒಂದು ಕಡೆ ಅವ್ರ ಮದುವೆ ಬಗ್ಗೆ ಕೂಡ ಕುತೂಹಲ ಇದೆ, ಅವ್ರು ಯಾರನ್ನು ಮದುವೆ ಆಗ್ತಾರೆ ಅಂತ ಹೇಳಿ, ಹಾಗೂ ಈ ಸಿನಿಮಾ ಕೂಡ ಬಿಡುಗಡೆಗೆ ತಯಾರಾಗಿದೆ. ಎರಡಕ್ಕೂ ಕೂಡ ಅನುಷ್ಕಾ ಶೆಟ್ಟಿ ಅವರೇ ಉತ್ತರ ಕೊಡಬೇಕು ಸಾಹಿಲ್. ಫ್ಯಾಂಟಾಸ್ಟಿಕ್ ರಚನಾ, ವಿಸ್ತೃತವಾಗಿ ಮಾಹಿತಿಯನ್ನು ಕೊಡ್ತಾ ಹೋದ್ರಿ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಇನ್ನು